ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ರೊಟ್ಟಿ, ಚಪಾತಿ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಬರೀ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಮೊದಲಿಗೆ ಒಂದು 10-12 ಗೋಡಂಬಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಹಾಕಿದಂಥ ಕಾಯಿ ಸ್ವಲ್ಪ ಬಿಸಿ ಮಾಡಿಕೊಂಡು ತೆಂಗಿನಕಾಯಿ, ಮತ್ತು ಒಂದು 7-8 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈರುಳ್ಳಿ, ಮತ್ತು ಒಂದು 5-6 ಬೇಡಿಗೆ ಮೆಣಸಿನಕಾಯಿ, ಮತ್ತು ಒಂದು ಹಿಡಿಯಷ್ಟು ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ, ಮತ್ತು ಸ್ವಲ್ಪ ಜೀರಿಗೆ, ಒಂದು ಟೀ ಸ್ಪೂನಷ್ಟು ಜೀರಿಗೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ರುಬ್ಕೋಬೇಕು. ಮತ್ತು ಅದು ಹೀಗೆ ಒಂದು 80% ರುಬ್ಬಿ ಆದಮೇಲೆ ಅದಕ್ಕೆ ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕು. ಇಷ್ಟು ರುಬ್ಕೊಂಡಾದಮೇಲೆ ಪಾತ್ರೆನ ಕಾಯಲಿಕ್ಕಿಟ್ಟು ಅದಕ್ಕೆ ಒಂಚೂರು ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡ್ದಾದ್ಮೇಲೆ ಕರಿಬೇವು ಮತ್ತು 1-2 ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಂತಹ 1-2 ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಗ್ಗರಣೆ ಫ್ಲೇವರಿಗೆ ಒಂದು 3-4 ಬೇಡಿಗೆ ಮೆಣಸಿನಕಾಯಿ, ಕಟ್ ಮಾಡಿ ಇಟ್ಕೊಂಡಂತಹ ಬದನೆಕಾಯಿ ಹಾಕ್ಕೋಬೇಕು. ಬದನೆಕಾಯನ್ನು ಸ್ವಲ್ಪ ಹೀಗೆ ತಿರುಗಿಸಿ ಫ್ರೈ ಆಗೋವರೆಗೂ ಒಂಚೂರು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ ಬದನೆಕಾಯಿ. ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಬದನೆಕಾಯಿ ಬೇಯುತ್ತೆ. ಉಪ್ಪು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಕಲಕಿಬಿಟ್ಟು ಒಂದು 3-4 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಪ್ಲೇಟ್ ಮುಚ್ಚಿಬಿಟ್ಟು 3-4 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. ಸೆಂಟ್ರಲ್ಲಿ 1-2 ಸತಿ ಹೀಗೆ ಮಿಕ್ಸ್ ಮಾಡಿ. ಬದನೆಕಾಯಿ ಕಲರ್ ಬಂದಿದೆ, ಆಗಲೇ ಇಷ್ಟು ಮಾತ್ರ ಬಂದಿದೆ. ಈ ಸಂದರ್ಭದಲ್ಲಿ ಏನು ಮಾಡ್ತೀರಂದರೆ ಈಗ ನಾವು ಮೊದಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೋಬೇಕು. ಇದು ಬರಲಿಲ್ಲಂದರೆ ಗಟ್ಟಿಯಾಗಿ ಇಟ್ಟಕ್ಕಂತಹ ಮಸಾಲೆಯನ್ನು ಹೀಗೆ ಹಾಕ್ಕೊಬಿಟ್ಟು ಇದಕ್ಕೆ ಆ ಮಸಾಲೆನೇ ಹಾಕಿ ಈಗ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡಿ ಹೀಗೆ ಅದಕ್ಕೆ ಬರ್ತಾಯಿದೆ. ಮತ್ತು ಈಗ ಒಂದು ಸ್ವಲ್ಪ ಅದಕ್ಕೆ 1-2 ಟೀ ಸ್ಪೂನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೀಗೆ ಖಾರ ಹಾಕ್ಕೊಳ್ಳಿ.
ಅದ್ರ ಜೊತೆಗೆ ಮಿಕ್ಸಿಯಲ್ಲಿ ರುಬ್ಬಿ ತೆಗೆದಂತಹ ನೀರು, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಜನಕ್ಕೆ ಎಷ್ಟು ಜನ ಇದ್ದೀರಾ ಹೇಗೆ ಅಂತ ನೋಡಿ ಅದಕ್ಕೆ ಸರಿಯಾಗಿ ನೀರನ್ನು ಹಾಕ್ಕೊಳ್ಳಿ. ಉಪ್ಪು ಖಾರ ನಿಮಗೆ ಯಾವ ರೀತಿ ಮೆಜರ್ಮೆಂಟ್ ಬೇಕೋ, ಜಾಸ್ತಿ ಬೇಕಂದರೆ ಜಾಸ್ತಿ, ಖಾರ ಕಮ್ಮಿ ಬೇಕಂದರೆ ಕಮ್ಮಿ, ಹೀಗೆ ಹಾಕ್ಕೊಂಡ್ರೆ ಬದನೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ಹೀಗೆ ಬರುತ್ತೆ ಬದನೆಕಾಯಿ ಗೊಜ್ಜು. ಇದನ್ನು ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡ್ರೆ ನೀವು ಬಾರಿಸ್ತಾಯಿದ್ರೆ ಸೂಪರಾಗಿರುತ್ತೆ. ನಾವಂತಿಲ್ಲ, ದೋಸೆ ರೆಡಿಯಾಗಿದೆ. ದೋಸೆ ಹಾಕಬೇಕು, ಹಂಚು ರೆಡಿಯಾಗಿದೆ, ಹಂಚು ಕಾದಿದೆ, ದೋಸೆ ಹಾಕಿ ರೆಡಿ ಮಾಡ್ತೀನಿ. ಎಲ್ಲ ಮಾಡ್ಕೊಳ್ಳಿ. ಹೀಗೆ ಬಿಟ್ಟಾದಮೇಲೆ ಒಂದು 5 ನಿಮಿಷ ಹಾಗೆ ಕುದಿಯಲು ಬಿಡಿ. ತಳಕ್ಕೆ ಕಟ್ಟದಂಗೆ ಅವಾಗವಾಗ ಸ್ವಲ್ಪ ತಿರುಗಿಸ್ಕೊತಾ ಇರಿ. ಆಮೇಲೆ ಬದನೆಕಾಯಿ ಪಲ್ಯ ರೆಡಿ. ಉತ್ತರ ಕರ್ನಾಟಕದ ವಿಶೇಷ ಬದನೆಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಬದನೆಕಾಯಿ ಪಲ್ಯ, ಬದನೆಕಾಯಿ ಗೊಜ್ಜು ಅಂತಾರೆ ಈಗ ವಿವಿಧ ಹೆಸರುಗಳಲ್ಲಿ. ತುಂಬ ಚೆನ್ನಾಗಿರುತ್ತೆ.